ಬೆಂಗಳೂರಿನಲ್ಲಿ ವೈದ್ಯೆ ಕೃತಿಕಾ ರೆಡ್ಡಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಕೃತಿಕಾ ಕೊಲೆಗೂ ಮುಂಚೆ ಅಕ್ಕನಿಗೆ ಅನುಮಾನ ಬಂದಿತ್ತು. ಕೃತಿಕಾಗೆ ಮೊದಲಿಂದಲೂ ಕೂಡ ಯಾವುದೇ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳು ಇರಲಿಲ್ಲ. ಕೃತಿಕಾ ಅವರ ಅಕ್ಕ ಕೂಡ ಡಾಕ್ಟರ್. ಅವರಿಗೆ ಕೊಲೆ ಮಾಡೋದಕ್ಕೆ ಮುಂಚೆ ಸಣ್ಣ ಡೌಟ್ ಬಂದಿರತ್ತೆ. ಯಾಕಂತಂದ್ರೆ ಬಹಳ ಹತ್ತಿರದಿಂದ ನೋಡಿರ್ತಾರೆ. ಅವ್ರ ತಂಗಿ ಯಾವುದೇ ರೀತಿಯಾದಂತಹ ಆರೋಗ್ಯ ಸಮಸ್ಯೆ ಅವ್ರಿಗೆ ಇರಲಿಲ್ಲ. ಕೇವಲ ಗ್ಯಾಸ್ಟ್ರಿಕ್ ಸಮಸ್ಯೆಗೆ IV ಕ್ಯಾನುಲಾ ಹಾಕಿದ್ಯಾಕೆ? ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಅದು ಕಾಲಿಗೆ ಕ್ಯಾನುಲಾ ಹಾಕಿದ್ದು ಯಾಕೆ? ತಂಗಿಯನ್ನ ಪ್ರಶ್ನೆ ಮಾಡಿದ್ರು ಡಾಕ್ಟರ್ ನಿಖಿತಾ ರೆಡ್ಡಿ ಅವರ ಅಕ್ಕ. ಅವರು ಕೂಡ ಡಾಕ್ಟರು. ಗಂಡನ ಮೇಲಿನ ಪ್ರೀತಿಯಿಂದ ಬ್ಲೈಂಡ್ ಆಗಿ ನಂಬಿದ್ರು ಕೃತಿಕಾ. ಪೋಸ್ಟ್ ಮಾರ್ಟಮ್ ಮಾಡಿಸೋದು ಬೇಡ ಅಂತ ಒತ್ತಾಯಿಸಿದ್ರು. ಅನುಮಾನ ಬಂದು UDR ಅನ್ನ ದಾಖಲಿಸಿ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿಸಿದ್ವಿ. ಹೆಂಡತಿಯ ಪೋಸ್ಟ್ ಮಾರ್ಟಮ್ ನೋಡಬೇಕು ಅಂತಿದ್ದ. ಆಗ ಈ ಕೃತಿಕಾ ಅವರು ಬಳಸ್ತಾ ಇದ್ದಂತ ಬಟ್ಟೆ, ಆ ಸರ್ಟಿಫಿಕೇಟು, ಒಡವೆ ಇದೆಲ್ಲವನ್ನು ಕೂಡ ಆತ ತಗೊಂಡು ಹೋಗಿರ್ತಾನೆ. ಅಂದ್ರೆ ಆತ ಬಹಳ ಇಷ್ಟಪಡ್ತಾ ಇದ್ದೀನಿ ನನ್ನ ಹೆಂಡ್ತಿನ ಅಂತೇಳಿ ನಂಬಿಸೋದಕ್ಕೆ ಆತ ಮಾಡಿದಂತ ಡ್ರಾಮಾ ಅದು. FSL ರಿಪೋರ್ಟ್ ಬಂದ ಬಳಿಕ ನಮಗೆ ಒಂದು ರೀತಿ ಶಾಕ್ ಆಗಿದೆ. ಗ್ಯಾರಂಟಿ ನ್ಯೂಸ್ಗೆ ಕೃತಿಕಾ ಅವರ ಅಕ್ಕ ಡಾಕ್ಟರ್ ನಿಖಿತಾ ರೆಡ್ಡಿ ಅವರು ಮಾತನಾಡಿದ್ದಾರೆ. ಮಾತನಾಡುವಂತ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳನ್ನ ಹೇಳಿದ್ದಾರೆ. ಯಾಕಂತಂದ್ರೆ ಅವರು ಕೂಡ ಡಾಕ್ಟ್ರು ನಿಖಿತಾ ರೆಡ್ಡಿ ಅವರು. ಹಾಗಾದ್ರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಕೃತಿಕಾ ಅವರ ಅಕ್ಕ ನಿಖಿತಾ ರೆಡ್ಡಿ ಏನ್ ಮಾತಾಡಿದ್ದಾರೆ ನೋಡೋಣ. ಕೃತಿಕಾ ರೆಡ್ಡಿ ಅವರ ಹತ್ಯೆ ವಿಚಾರವಾಗಿ ಏನೆಲ್ಲ ಆಯಿತು ಅಂತ ಸ್ವತಃ ಅವರ ಅಕ್ಕವರ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಮೇಡಮ್, ಪ್ರಾರಂಭದಿಂದಲೂ ಯಾವ ರೀತಿ ಅವರು ಒಡನಾಟ ಆಗಿದ್ರು ಮತ್ತು ಇಷ್ಟೆಲ್ಲ ಸಮಸ್ಯೆ ಆಗಲಿಕ್ಕೆ ಮೂಲ ಕಾರಣ ಏನು ಅಂತ ಮೇಡಮ್? ಅಂದರೆ ಮದುವೆ ಆದ ನಂತರ ಆಚೆಗಡೆಗೆ ಚೆನ್ನಾಗೇ ಕಾಣಿಸ್ಕೊತಿದ್ರು. ಮಹೇಂದ್ರ ಅವರು ಅಷ್ಟೇ ನಮ್ಮ ಅಪ್ಪ ಅಮ್ಮ ಜೊತೆ ಚೆನ್ನಾಗೇ ಸಂಬಂಧ ಬಳಸಿ ಆರಾಮಾಗೇ ಇದ್ದರು ಆವಾಗ. ಸೊ ಏನೂ ಸಂಶಯ ಪಡೋಂಥ ವಿಷಯ ಇರಲಿಲ್ಲ ಆವಾಗ. ಮೇಡಮ್, ಇಷ್ಟೆಲ್ಲ ಸಮಸ್ಯೆ ಆಗಲಿಕ್ಕೆ ಏನಾದರೂ ಪರ್ಟಿಕ್ಯುಲರ್ ರೀಸನ್ ಇತ್ತು ಮೇಡಮ್? ದಟ್ ಮೋಟಿವ್ ಏನು ಅಂತ ಪೊಲೀಸ್ ನಮ್ಗೆ ಇನ್ವೆಸ್ಟಿಗೇಟ್ ಮಾಡಿ ಹೇಳಬೇಕು, ವಾಟ್ ಈಸ್ ದ ಮೋಟಿವ್ ಬಿಹೈಂಡ್ ದಿಸ್ ಅಂತ. ಬಿಕಾಸ್ ನಾವು ಅಷ್ಟೇ ಶಾಕಲ್ಲಿದ್ದೀವಿ. ಅವನಿಷ್ಟು ದೊಡ್ಡ ಕ್ರೈಮ್ ಮಾಡಬೇಕು ಅಂದರೆ ಏನು ಉದ್ದೇಶ ಇರಬೇಕು ಇದರಿಂದ ಅಂತ. ಈ ಹಿಂದೆ ಏನಾದರೂ ಕೃತಿಕಾ ರೆಡ್ಡಿ ಅವರು ಏನಾದರೂ ಸಮಸ್ಯೆಯಿಂದ ಬಳಲ್ತಾ ಇದ್ದಾರಾ? ಯಾಕಾಗಿ ಈ ಚಿಕಿತ್ಸೆಯನ್ನು ಅವರು ಪ್ರಾರಂಭ ಮಾಡಿದ್ರು ಅಂತ ಮೇಡಮ್? ಸೊ ಒಂದು ಕ್ಲಾರಿಫೈ ಮಾಡ್ತೀನಿ, ಅವಳಿಗೆ ಯಾವುದೇ ರೀತಿ ಕ್ರಾನಿಕ್ ಮೆಡಿಕಲ್ ಇಲ್ನೆಸ್, ಆರೋಗ್ಯದ ಸಮಸ್ಯೆ ಇರಲಿಲ್ಲ. ಸಣ್ಣ ಪುಟ್ಟ ಗ್ಯಾಸ್ಟ್ರೈಟಿಸ್ ಅಂದರೆ ಸ್ವಲ್ಪ ಟೆನ್ಷನ್ ತೊಗೊಂಡಾಗ, ಸ್ವಲ್ಪ ಅಂದರೆ ವರ್ಕ್ ಮಾಡಬೇಕಾದ್ರೆ ಇರುತ್ತೆ, ಒಂದೊಂದು ದಿನ ಊಟ ಮಾಡಿರಲ್ಲ ಜಾಸ್ತಿ ಹೊತ್ತು, ಆವಾಗ ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಅಂತ ಆಗ್ತಾಯಿತ್ತು. ಬಟ್ ಅಷ್ಟು ಸೀರಿಯಸ್ ಆಗೋವಂಥ ವಿಷಯ ಏನೂ ಇರಲಿಲ್ಲ. ಅವಾಗ ಆಗ್ತಾಯಿತ್ತು. ಇಟ್ ಇಸ್ ನಾಟ್ ಲೈಕ್ ಕಂಟಿನ್ಯೂಸ್ಲಿ ಅವಳಿಗೆ ಒಂದು ಸಮಸ್ಯೆ ಇದೆ ಅಂತ ಏನೂ ಇರಲಿಲ್ಲ. ಸೊ ಕ್ರಾನಿಕ್ ಇಲ್ನೆಸ್ ಅನ್ನೋದು ಯಾವುದೂ ಇರಲಿಲ್ಲ. ಇದಕ್ಕೂ ಮುಂಚೆ ನಿಮ್ಮ ತಂಗಿಯವರು ಈ ಥರ ಆಗ್ತಿದೆ, ಏನು ಕುಟುಂಬದಲ್ಲಿ ಸಮಸ್ಯೆ ಆಗ್ತಿದೆ ಅಂತೇನಾದರೂ ವಿಚಾರ ಹಂಚ್ಕೊಂಡಿದ್ದಾರೆ ಮೇಡಮ್ ತಮ್ಮಲ್ಲಿ? ಸೊ ಅವರ ವೈಯಕ್ತಿಕ ವಿಷಯ ಅಂದರೆ ಗಂಡ ಹೆಂಡತಿ ವಿಷಯ ನನ್ನ ಜೊತೆ ಅಷ್ಟೊಂದು ಶೇರ್ ಮಾಡ್ಕೊತಿರ್ಲಿಲ್ಲ. ನಮ್ಮದೇನೋ ಕಾನ್ವರ್ಸೇಷನ್ ಇರುತ್ತೆ ಅಕ್ಕ ತಂಗಿದು, ಅದು ನಾವು ಮಾತಾಡ್ಕೊತಾ ಇರ್ತೀವಿ. ಇವತ್ತು ವೈಯಕ್ತಿಕ ಸಮಸ್ಯೆಗಳು ಶೇರ್ ಮಾಡ್ಕೊತಿರಲಿಲ್ಲ. ಬಟ್ ಒಂದೇನೆಂದರೆ ಹೇಳ್ತಾ ಇದ್ಲು, ಅವ್ರ ಫ್ಯಾಮಿಲಿಯವರು ಸ್ವಲ್ಪ ಮಾನಸಿಕ ಕಿರುಕುಳ ಕೊಡ್ತಾಯಿದ್ರು. ಯಾವ ರೀತಿ ಅಂದರೆ ಇದೇ ರೀತಿ ಬಟ್ಟೆ ಹಾಕ್ಕೋಬೇಕು, ಇದೇ ರೀತಿ ನಡ್ಕೋಬೇಕು, ವೆಸ್ಟರ್ನ್ ವೇರ್ ಹಾಕೋಂಗಿಲ್ಲ, ಎತ್ನಿಕ್ ವೇರೇ ಹಾಕ್ಕೋಬೇಕು, ಬಿಂದಿ ಇಟ್ಕೊಳ್ಳೇಬೇಕು, ತಾಲಿ ಹಾಕ್ಕೊಳ್ಳೇಬೇಕು, ಈ ರೀತಿ ತುಂಬ ರೆಸ್ಟ್ರಿಕ್ಷನ್ಸ್ ಹಾಕಿ ಒಂಥರ ಮಾನಸಿಕವಾಗಿ ಹಿಂಸೆ ಮಾಡ್ತಿದ್ರು. ಸೊ ಅದೊಂದು. ಈ ಕೃತ್ಯ ನಡಲಿಕ್ಕೆ ಏನಾದರೂ ಈ ಹಿಂದೆ ಏನಾದರೂ ನನಗೆ ಏನು ಕೆನಲಲ್ಲಿ ಈ ರೀತಿ ಆಗ್ತಿದೆ, ಸಮಸ್ಯೆ ಆಗ್ತಿದೆ, ಈ ವಿಚಾರವಾಗಿ ಬಂದು ವಿಚಾರಿಸಿ ಅಂತ ಏನಾದರೂ ನಿಮ್ಮ ತಂಗಿಯವರು ನಿಮ್ಮ ಹತ್ರ ಹೇಳ್ಕೊಂಡಿದ್ದಿದೆಯಾ ಮೇಡಮ್? ಇಲ್ಲ. ಅಂದರೆ ನಾನು ಪ್ರೀವಿಯಸ್ ಡೇ ಹೋದಾಗ ಕಾಲಲ್ಲಿ ಹಾಕ್ಕೊಂಡಿದ್ದದ್ದು ನೋಡಿಬಿಟ್ಟು ನಾನೇ ಪ್ರಶ್ನೆ ಮಾಡಿದೆ, ಏನಕ್ಕೆ ಕಾಲಲ್ಲಿ ಹಾಕಿದ್ದಾನೆ IV ಕ್ಯಾನ್ಯುಲಾ, ಅಂಥ ಸಮಸ್ಯೆ ಏನಿದೆ ಅಂತ ಕೇಳಿದಾಗ, ಇಲ್ಲ ಗ್ಯಾಸ್ಟ್ರೈಟಿಸ್ ಇದೆ ಅಷ್ಟೇ, ಬಟ್ ಮಹೇಂದ್ರ ರೆಡ್ಡಿ ಇದು IV ಹಾಕ್ಕೊಳ್ಳೇಬೇಕು ಅಂತ ಹೇಳಿಬಿಟ್ಟು ಅವ್ರ ಮನೆಯಿಂದನೇ ಹಾಕ್ಸ್ಕೊಂಡು ಕರ್ಕೊಂಬಂದಿರೋದು ಇಲ್ಲಿಗೆ. ಸೊ 3 ದಿನ ಇಟ್ಕೊಂಡಿದ್ದಾಳೆ. 3 ದಿನದಿಂದ ಹಾಕಿಸಿ ಅವ್ನು ಹಂಗೆ ಇಟ್ಟು ಅದು ಕಾಲೆಲ್ಲ ಊತ ಬಂದು ಎಲ್ಲ ಮಾಡಿ, ಇವಳು ನೋವಾಗ್ತಿದೆ ನನಗೆ ಅದು ತೆಗಿತೀನಿ ಅಂದರೂ ಸಹ, ಇಲ್ಲ ನೀನು ತೆಗಿಯೋಂಗಿಲ್ಲ, ಇನ್ನೊಂದು ಲಾಸ್ಟ್ ಡೋಸ್ ಹಾಕಿಬಿಟ್ಟು ನಾನು ಅದು ನಿನಗೆ ಪರ್ಮನೆಂಟಾಗಿ ನೋವೇ ಬರ್ದಂಗೆ ನೋಡ್ಕೊತೀನಿ ಅಂತ ಹೇಳಿಬಿಟ್ಟು ತಿಳಿಸುವಂಥದ್ದು. ಸೊ ನಾನು ಹೇಳಿದೆ, ನಾನು ತೆಗಿತೀನಿ, ಇಷ್ಟೊಂದು ನೋವು ಸ್ವೆಲ್ಲಿಂಗ್ ಎಲ್ಲ ಇದೆ ನಿನಗೆ, ಇಟ್ ಇಸ್ ನಾಟ್ ಗುಡ್, ಆ ಥರ ಹಾಕ್ಕೊಬಾರ್ದು ಅಂತ ಹೇಳಿದ್ದಕ್ಕೆ, ಇಲ್ಲ ಮಹೇಂದ್ರ ರೆಡ್ಡಿ ಕ್ಲಿಯರಾಗಿ ಹೇಳಿದ್ದಾರೆ, ನೀನು ಅದನ್ನು ತೆಗಿಲೇಬಾರ್ದು, ಹಾಗೆ ಇಟ್ಕೊಬೇಕು. ಮೇ ಬಿ ಅವ್ನ ಭಯದಿಂದ ಇವಳು ತೆಗ್ದಿಲ್ಲ
ಬಿಟ್ಟಿಲ್ಲ, ಯಾಕೆಂದರೆ ಅವನೇನಾದರೂ ಕೋಪ ಮಾಡಿಕೊಂಡು ಬೈದು ಇದು ಮಾಡ್ತಾನೆ ಅಂತ ಹೇಳಿಬಿಟ್ಟು ಹಾಗೆ ಇಟ್ಕೊಂಡಿದ್ಲು. ಮೇಡಮ್, ಹತ್ಯೆಯಾಗಿ 6 ತಿಂಗಳ ನಂತರ ಏನು ರಿಸಲ್ಟ್ ಬಂದಿರೋವಂಥದ್ದು, ಇದ್ರ ಮಧ್ಯೆ ಏನಾದರೂ ನಿಮ್ಗೆ ಅನುಮಾನ ಕಾಡಿರೋವಂಥದ್ದು ಇದೆಯಾ ಮೇಡಮ್? ಅಂದರೆ ಈ ಮಧ್ಯಾಹ್ನ ಮಧ್ಯ ಅಂದರೆ ಏನು ಮಾಡಿರ್ತಾರೆ, ಮದುವೆ ಇದು ಮದುವೆ ಕೊಡಿಸಿರೋ ಬಟ್ಟೆ ಮತ್ತು ಲೆಹೆಂಗಾ ಮತ್ತು ಜ್ಯುವೆಲ್ರಿ ಮತ್ತು ಅವ್ರು ಓದಿರೋ ಎಲ್ಲ ಮೆಡಿಕಲ್ ಸರ್ಟಿಫಿಕೇಟ್ಸು ಅಪ್ಪ ಅಮ್ಮ ಮತ್ತು ಮಗ ಬಂದು ತೊಗೊಂಡು ಹೋಗಿರೋಂಥದ್ದು. ಆಮೇಲೆ ಇದು ಮಹಾಲಯ ಅಮಾವಾಸ್ಯೆಗೆ ಪೂಜೆಗೆ ಇಡಬೇಕು ಅಂತ ಹೇಳಿಬಿಟ್ಟು ಅವ್ರು ಕೊಡಿಸಿರೋ ಒಡವೆಗಳೆಲ್ಲ ತೊಗೊಂಡು ಹೋಗಿರುವಂಥದ್ದು. ಇದ್ರ ಮಧ್ಯೆ ಏನಾದರೂ ಡೆತ್ ಆದಮೇಲೆ ನೀವು ಇದಕ್ಕೆ ಮುಂಚೆ ಕಂಪ್ಲೇಂಟ್ ಕೊಡೋದಾಗಲಿ, ಇಲ್ಲ ಈ ಸಾವಿನ ಪ್ರಕಾರವಾಗಿ ನಮಗೆ ಅನುಮಾನ ಇದೆ ಅನ್ನೋಂಥ ವಿಚಾರವಾಗಿ ಸ್ಟೇಷನ್ಗೆ ಏನಾದರೂ ಸಂಪರ್ಕ ಮಾಡಿದ್ದಾರೆ ಮೇಡಮ್? ನಾವು ಯು ಡಿ ಆರ್ ರಿಜಿಸ್ಟರ್ ಮಾಡಿಸಿ ಪೋಸ್ಟ್ಮಾರ್ಟಮ್ಗೆ ರಿಕ್ವೆಸ್ಟ್ ಮಾಡಿದ್ವಿ. ಆವಾಗ ಏನಕ್ಕಂದರೆ ನಾರ್ಮಲ್ ಹೆಲ್ದಿಯಾಗಿರೋ ಹುಡುಗಿ ರಾತ್ರಿ ಮಲ್ಕೊಂಡು ಬೆಳಗ್ಗೆ ಇಲ್ಲ ಅಂದರೆ ಶಾಕಿಂಗ್ ಆಗುತ್ತೆ. ನಮಗೆ ರೀಸನ್ ಗೊತ್ತಾಗಬೇಕಿತ್ತು ಏನಕ್ಕಿದು ಅಂತ. ಪ್ಲಸ್ ಇವನು ಸಸ್ಪಿಷಿಯಸ್ ಆಗಿ ಬಿಹೇವ್ ಮಾಡ್ತಿದ್ದ. ಅಲ್ಲಿ ಹೋಗ್ಬಿಟ್ಟು ನಾನು ಫಸ್ಟ್ ಅವ್ರ ಪೇರೆಂಟ್ಸು ಇವನು ಪೋಸ್ಟ್ಮಾರ್ಟಮ್ ಬೇಡವೇ ಬೇಡ, ನಮ್ಮ ಬಾಡಿನ ಕೊಟ್ಬಿಡಿ, ನಾವು ತೊಗೊಂಡು ಹೋಗ್ತೀವಿ, ಅಲ್ಲೇ ಮಣ್ಣು ಮಾಡ್ಕೊತೀವಿ ಅಂತ ಇಲ್ಲ. ಮತ್ತು ಇವನು ನಾನು ಒಳಗಡೆ ಹೋಗ್ಬಿಟ್ಟು ಸ್ವಂತ ಹೆಂಡ್ತಿದೆ ಪೋಸ್ಟ್ಮಾರ್ಟಮ್ ನೋಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದ. ಇವೆಲ್ಲ ಸಸ್ಪಿಷನ್ ಬಂದು ಇಲ್ಲ ನಾವು ಪೋಸ್ಟ್ಮಾರ್ಟಮ್ ಮಾಡಿಸ್ಲೇಬೇಕು ಅಂತ ಮಾಡಿಸಿರೋದು. ಬೇರೆ ಹುಡುಗಿನ ಏನಾದರೂ ಪ್ರೀತಿ ಮದುವೆ ಆಗಿ ಅಂದರೆ ಅಷ್ಟು ಇಷ್ಟಪಟ್ಟಿದ್ರ, ಅದೇ ಒಂದು ಕಾರಣ ಆಯ್ತಾ ಈ ಇನ್ಸಿಡೆಂಟ್ಗೆ ಅಂತ ಮೇಡಮ್? ಸೊ ಇದು ನಮ್ಮ ಮದುವೆಗೆ ಮುಂಚೆ ಗೊತ್ತಿರಲಿಲ್ಲ, ಮದುವೆ ಆದಮೇಲೂ ಗೊತ್ತಿರಲಿಲ್ಲ, ಅವಳು ಬದುಕಿರೋರ್ಗೂ ಗೊತ್ತಿರಲಿಲ್ಲ. ಇವಾಗ FSL ರಿಪೋರ್ಟ್ ಬಂದಮೇಲೆ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ ರಿಲೇಟಿವ್ಸ್ ಒಂದೊಂದೇ ವಿಚಾರ ಆಚೆ ಬರ್ತಿದೆ. ಈ ಥರ ಅವನಿಗೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಇತ್ತು ಅನ್ನೋ ವಿಷಯ ಇವಾಗ ಆಚೆ ಬರ್ತಾ ಇದೆ ನಮಗೆ. ನೀವು ಇದ್ರ ಮಧ್ಯೆ ನಿಮ್ಮ ತಂಗಿಯನ್ನು ಕಳ್ಕೊಂಡು ಎಷ್ಟು ಬಾಧಿತರಾಗಿದ್ದೀರಾ? 100% ವಿ ಆರ್ ಲೈಕ್ ಟೋಟಲಿ ಡಿಪ್ರೆಸ್ಡ್. ಇನ್ಫ್ಯಾಕ್ಟ್ ಊಟ ಮಾಡೋಕ್ಕೂ ಆಗ್ತಾಯಿಲ್ಲ, ನಿದ್ದೆ ಮಾಡೋಕ್ಕೂ ಆಗ್ತಾಯಿಲ್ಲ, ಬಿಕಾಸ್ ಇಟ್ಸ್ ದಟ್ ಶಾಕಿಂಗ್. ಸೊ ದಿಸ್ ವಿಲ್ ಬಿ ದೇರ್ ಫಾರ್ ದ ರೆಸ್ಟ್ ಆಫ್ ಅವರ್ ಲೈಫ್. ಇದಿಷ್ಟು ಕೃತಿಕಾ ರೆಡ್ಡಿ ಅವರ ಸಹೋದರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಹೇಶ್ BM, ಗ್ಯಾರಂಟಿ ನ್ಯೂಸ್, ದೇವನಹಳ್ಳಿ.